ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವನ ಕೆಂಡ ನುಂಗಿದಂತೆ ಗುರುವಿನ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಆತನ ದೇಹವೆಲ್ಲ ಸರ್ವಾಂಗಲಿಂಗ ಕಾಣ ರಾಮನಾಥ. ಇದು ಜೇಡರ ದಾಸಿಮಯ್ಯ ಅನ್ನುವಂತಹ ಒಬ್ಬ ಶರಣರ ಒಂದು ಅಪರಿಚಿತ ವಚನ. ಆ ಶರಣರೇ ಅಪರಿಚಿತರು, ಹೆಚ್ಚು ಜನರಿಗೆ ಗೊತ್ತಿಲ್ಲ. ಆದ್ರೂ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ವಚನ ಎಲ್ಲರೂ ಕೇಳಿರ್ತೀರಿ. ಆ ವಚನದ ಮೂಲಕ ಅದು ಅವ್ರದೇ ವಚನ. ಇಲ್ಲಿ ಅವರು ಬಹಳ ಅದ್ಭುತವಾದಂತಹ ಒಂದು ಸಂಗತಿಯನ್ನು ಹೇಳ್ತಿದ್ದಾರೆ. ಒಂದು ಸಾಮಾನ್ಯ ಉದಾಹರಣೆ ಕೊಡ್ತಾರೆ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ. ಕೆಂಡ ಗೊತ್ತು ನಿಮ್ಗೆಲ್ಲ, ಬೆಂಕಿಯ ಕೊನೆಯ ಭಾಗ. ಒಂದು ತೃಣ ಅಂತಂದ್ರೆ ಹುಲ್ಕಡ್ಡಿ ಸಣ್ಣದು. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವನ್ನು ಆ ಕೆಂಡ ನುಂಗಿದಂತೆ. ಆ ಕೆಂಡ ಹುಲ್ಕಡ್ಡಿಯನ್ನು ನುಂಗ್ ಹಾಕ್ಬಿಡುತ್ತೆ ಕ್ಷಣದಲ್ಲಿ. ಪರ ಉರಿದೋಗ್ಬಿಡುತ್ತೆ. ಒಂದು ತೃಣ ಅಂದ್ರೆ ಹುಲ್ಕಡ್ಡಿ ಎಷ್ಟು ಕೆಂಡಕ್ಕೆ. ಹಾಗೆ ಗುರುವಿನ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಆತನ ದೇಹವೆಲ್ಲ ಸರ್ವಾಂಗಲಿಂಗ ಕಾರಣ ರಾಮನಾಥ. ಅಂದ್ರೆ ಇಲ್ಲಿ ಗುರುವಿನ ಚರಣ ಅನ್ನುವಂಥದ್ದು, ಪಾದ ಅನ್ನುವಂಥದ್ದು ಒಂದು ಅರ್ಥ ಸರಿ. ಅದು ಭಕ್ತಿಪೂರ್ವಕವಾಗಿ ಸತ್ಯನಿಷ್ಠನಾದಂತಹ, ತಪೋನಿಷ್ಠನಾದಂತಹ, ಆಚಾರನಿಷ್ಠನಾದಂತಹ ಗುರುವಿಗೆ ನಾವು ಎರಗಿದ್ರೆ ಅವನು ನಮ್ಮನ್ನ ತನ್ನೊಳಗಡೆ ಹಿಂಬಿಟ್ಕೊಳ್ತಾನೆ. ಅಂದ್ರೆ ತನ್ನ ತತ್ವವನ್ನು ಕಲಿಸಿಕೊಡ್ತಾನೆ. ಆ ತತ್ವವನ್ನು ಕಲಿತು, ಗುರು ಹೇಳಿಕೊಟ್ಟಂತಹ ತತ್ವವನ್ನು ಕಲಿತು ಅದರಂತೆ ಚೆನ್ನಾಗಿ ಬದುಕಿದ್ರೆ ಆ ಗುರುವಿನ ಒಳಗಡೆ ನಾವು ಸೇರ್ಕೊಂಡ ಹಾಗೆ. ಅವನೇನು ಸುಟ್ಟು ಹೋಗ್ಬೇಕು, ಅವನ ಅಸ್ತಿತ್ವವೇ ಇರೋದಿಲ್ಲ ಅಂತಲ್ಲ. ಮೊದಲು ಗುರುವಿನ ಹತ್ರ ಬರೋಕ್ ಮುಂಚೆ ಮರೆವಿನ ಮಾರ್ಗದಲ್ಲಿರ್ತಾನೆ ಶಿಷ್ಯ. ಗುರುವಿನ ಹತ್ತಿರ ಬಂದ್ಮೇಲೆ ಅರಿವಿನ ಮಾರ್ಗಕ್ಕೆ ಬರ್ತಾನೆ. ನಿಜವಾದ ಗುರು ಅಂದ್ರೆ ಅರಿವಿನ ಮಾರ್ಗವನ್ನು ತೋರಿಸುವವನು, ಬದುಕುವುದನ್ನು ಕಲಿಸುವವನು. ಅಲ್ಲಿ ನಾವು ತೃಣ ಸಮಾನರು, ಅದು ಮೊದಲು ಬರ್ಬೇಕು ನಮಗೆ. ಗುರುವಿನ ಹತ್ರ ಬರ್ಬೇಕಾದ್ರೆ ನಾವು ಅಹಂಕಾರವನ್ನು ಇಟ್ಕೊಂಡು ಬಂದ್ರೆ ಗುರು ಕೃಪೆ ನಮಗೆ ಸಿಕ್ಕೋದಿಲ್ಲ, ಗುರು ನಮಗೆ ಒಲಿಯೋದಿಲ್ಲ. ಪೂರ್ಣವಾಗಿ ಕಿಂಕರನಾಗಿ ಬರಬೇಕು. ಈಗ ನಿಮಗೆಲ್ಲ ಗೊತ್ತಿರುತ್ತೆ, ನೀರು ಒಳಗಡೆ ತುಂಬಬೇಕಾದ್ರೆ, ಕೊಡದೊಳಗಡೆ, ಕುಂಭದೊಳಗಡೆ ನೀರು ತುಂಬಬೇಕಾದ್ರೆ ಅದು ಶಬ್ದ ಮಾಡುತ್ತೆ. ಅದು ಪೂರ್ಣ ತುಂಬಿದ ಮೇಲೆ ಶಬ್ದ ಮಾಡಲ್ಲ. ಹಾಗೆ ನಮ್ಮಲ್ಲಿ ಅಹಂಕಾರ ಇರುವವರೆಗೆ ನಾವು ಶಬ್ದ ಮಾಡ್ತಿರ್ತೀವಿ, ಗಲಾಟೆ ಮಾಡ್ತಿರ್ತೀವಿ, ಗುರುವಿನ ಮಾರ್ಗಕ್ಕೆ ಬರಕ್ ಇಷ್ಟಪಡಲ್ಲ. ಯಾವಾಗ ಅಹಂಕಾರ ಕರಗ್ತಾ ಬರುತ್ತೋ, ಭಕ್ತಿ ರಸ ನಮ್ಮೊಳಗಡೆ ತುಂಬುತ್ತಾ ಬರುತ್ತೋ, ಆವಾಗ ಗಲಾಟೆ ಕಡಿಮೆ ಆಗುತ್ತೆ. ನಮ್ಮ ಜೀವನದಲ್ಲಿ ಶಾಂತಿ ನೆಲೆಸೋದಕ್ಕೆ ಶುರುವಾಗೋದು. ಜೊತೆಗೆ ಸೋಲುವ ಪ್ರವೃತ್ತಿ. ಎಲ್ಲ ಮಹಾತ್ಮರು, ಪ್ರವಾದಿಗಳು ಗುರುಗಳು ಹೇಳೋದೇನಪ್ಪಾ ಅಂತಂದ್ರೆ ಸೋಲೋದು ಕಲಿಬೇಕು ಅಂತ. ಗೆಲ್ಲೋದು ಕಲಿಯೋದು ಬಹಳ ಸುಲಭ, ಅಥವಾ ಅದು ಕಷ್ಟನೇ, ಸುಲಭ ಏನಲ್ಲ.
ಆದ್ರೆ ಸೋಲೋದ್ ಕಲಿಯೋದು ಇನ್ನೂ ಕಷ್ಟ. ಲಾವೋತ್ಸೆ ಅಂತ ಒಬ್ಬ ಇದ್ದ ಚೀನಾ ದೇಶದಲ್ಲಿ, ಬಹಳ ದೊಡ್ಡ ತತ್ವಜ್ಞಾನಿ. ಬರೀ ತತ್ವಜ್ಞಾನಿ ಅಲ್ಲ, ಅವನು ನಡೆವಳಿಕೆ ಇದ್ದಂತ ಅನುಭಾವಿ ಕೂಡ. ಮರದ ಕೆಳಗೆ ಹೆಚ್ಚುವ ಅವನ ವಾಸ. ಆಮೇಲೆ ತೀರಾ ತೀರಾ ಸರಳ, ಮಹಾಜ್ಞಾನಿ. ಆಗಿನ ಕಾಲಕ್ಕೆ ಜ್ಞಾನಿ ಅಂತ ಪ್ರಸಿದ್ಧ ಆದವನು. ದೂರದಲ್ಲಿ ಯಾರೋ ಕೇಳಿದ್ದವ್ರು ಏನೇನೋ ಕಲ್ಪಿಸ್ಕೊಂಡಿರ್ತಿದ್ರು. ಲಾವೋತ್ಸೆ ಆಗಿರ್ಬೋದು, ಲಾವೋತ್ಸೆ ಹೀಗಿರ್ಬೋದು, ಅವನಂತಹ ಬಟ್ಟೆ ಧರಿಸಿರ್ಬೋದು, ಇಂತಹ ಬಂಗ್ಲೆಯಲ್ಲಿರ್ಬೋದು, ಇಂತಹ ಗುಡಿಯಲ್ಲಿರ್ಬಹುದು. ಏನೇನೋ ಕಲ್ಪಿಸ್ಕೊಳ್ತಿದ್ರು. ಆದ್ರೆ ಅವನ್ ಇರ್ತಿದ್ದಿದ್ ಮಾತ್ರ ಮರದ ಕೆಳಗೆ. ತೊಡ್ತಿದ್ದಿದ್ದು ತೀರಾ ಸಾಮಾನ್ಯ ಬಟ್ಟೆ, ಚಿಂದಿ ಬಟ್ಟೆ. ಏನ್ ಸಿಗತ್ತೋ ಅದನ್ನ ಸುತ್ಕೊಳ್ಳೋದು ಅಷ್ಟೆ. ತಾನಾಗೆ ಬಂದಿದ್ದ, ತಾನಾಗೆ ಬಂದ ಪ್ರಸಾದ. ನಮ್ಮಲ್ಲಿ ಏನು ಮಹಾನ್ ಮಹಾನ್ ಋಷಿಗಳು, ಶರಣರು, ಸಂತರು ಬದುಕಿದ್ರು, ಹಾಗೆ ಬಡತನದ ಜೀವನ, ಬಹಳ ಉನ್ನತವಾದ ಬದುಕು. ಜೀವನ ಬಡತನ, ದೇಹ ಬಡತನ. ಅವನ ಮನೆ ಮರದ ಕೆಳಗೆ. ರಾಜ ಅರಮನೆ ಕರೆದ್ರು ಹೋಗ್ತಿರ್ಲಿಲ್ಲ. ಅಂತಹ ತತ್ವನಿಷ್ಠನಾದಂತಹ ಲಾವೋತ್ಸೆ. ಸರಿ, ಒಂದ್ಸಾರಿ ಒಂದು ಮಾತು ಹೇಳ್ದ ಅವನು, ಈ ಜಗತ್ತಿನಲ್ಲಿ ನನ್ನನ್ನ ಸೋಲ್ಸೋರು ಯಾರು ಇಲ್ಲ ಅಂತ. ನಾನ್ ಬೇಕಾದ್ರೆ ನನ್ನ ಜೊತೆ ಕುಸ್ತಿ ಹಿಡೀರಿ, ನೀವ್ ಯಾರು ನನ್ನನ್ನು ಸೋಲ್ಸಕ್ ಆಗಲ್ಲ. ಎಲ್ರಿಗೂ ಇವನು ಹುಚ್ಚ ಅನ್ನಿಸ್ತು. ಯಾಕಂದ್ರೆ ಇರೋದೇ ತೆಳ್ಳಗಿದ್ದಾನೆ, ಯಾರಾದ್ರೂ ತೆಗೆದು ಒಗೆದು ಬಿಡಬಹುದು, ಆ ತರ ಇದ್ದಾನೆ. ಮುಖದಲ್ಲಿ ಬ್ರಹ್ಮತೇಜ, ಮುಖದಲ್ಲಿ ವರ್ಚಸ್ಸು, ಆದ್ರೆ ದೇಹ ಕುಬ್ಜ, ದೇಹ ಸಣ್ಣದು. ಸರಿ, ಒಬ್ಬ ಪೈಲ್ವಾನ್ ಹೇಳ್ದ, ಸವಾಲ್ ಹಾಕ್ದ ಅವನು, ನಾನ್ ನಿನ್ನನ್ನು ಸೋಲಿಸ್ತೀನಿ. ಆಯ್ತಪ್ಪ, ಇಂಥ ದಿವಸ ಇಂಥ ಬೆಳಗ್ಗೆ ಬಾ, ನೀನ್ ನನ್ನನ್ನು ಸೋಲ್ಸಕ್ ಆಗಲ್ಲ ಅಂತ ಅವನು. ಬಹಳ ಜನ ಸೇರಿದ್ರು. ಒಂದ್ ಕುಸ್ತಿ ಕಣ ಅಂದ್ರೆ ಗೊತ್ತಲ್ಲ, ಮೈದಾನ. ಎಲ್ರು ಸೇರ್ಕೊಂಡ್ರು. ಇವತ್ತೇನು ಲಾವೋತ್ಸೆ ಸೋಲಿಸ್ತಾನಂತೆ, ಈ ಲಾವೋತ್ಸೆಗೆ ಬುದ್ಧಿ ಇಲ್ಲ ಅಂತ ಕೆಲವರು, ಹುಚ್ಚ, ಅವನನ್ನ ಸೋಲ್ಸಕ್ ಹೋಗ್ಯಾರ ನೀನಂತ ಹುಚ್ಚ ಅಂತ ಏನೇನೇನೇನೋ ಮಾತಾಡ್ಕೊಳ್ತಾ ಇದ್ರು. ಕಾಲ ಬಂತು, ಆ ಸಮಯ ಬಂತು, ಸನ್ನಿಹಿತ ಆಯ್ತು. ಸರಿ, ಇವನೇನು ಆ ಕುಸ್ತಿಗೆ ಏನೇನ್ ಬೇಕಲ್ಲ ಬಟ್ಟೆ ಧರಿಸ್ಕೊಂಡು, ಅಥವಾ ಕೆಲವು ಬಟ್ಟೆನ ತೆಗೆದು ಕುಸ್ತಿ ಆಡಕ್ಕೆ ಅಂತ ಬಂದಿದ್ದ. ಇವನ್ ಸಾದಾ ಬಟ್ಟೆಲ್ಲ ಬಂದಿದ್ದ, ಮಾಮೂಲಿ. ಸರಿ, ಕಣ ಬಂತು, ಇವನು ಹೋದ. ಲಾವೋತ್ಸೆ ತಾನೇ ಮೊದಲು ಕಣದ ಮೇಲೆ ಮಲ್ಕೊಂಡ್ಬಿಟ್ಟ. ಬಾರಪ್ಪ ನಾನು ಸೋಲ್ಸು ಅಂತ. ಗೊತ್ತಾಯ್ತ? ಅರ್ಥ ಆಯ್ತು ನಿಮ್ಗೆ? ಸೋತವ್ರನ್ನ ಎಂದು ಸೋಲ್ಸಕ್ ಆಗಲ್ಲ. ಗೆಲ್ತೀನಿ ಅಂತ ಹೋದವ್ರನ್ನ ಸೋಲಿಸ್ಬೋದು ನೀವು. ಸೋತೇ ಬಿಟ್ಟಿದ್ದೀನಿ ನಾನು, ಸೋತವ್ರನ್ನೇನ್ ಸೋಲ್ಸೋದು? ಹಾಗೆ ಶರಣರ ಅರ್ಥವೂ ಅದೇ ಕೂಡ. ಶರಣರು ಅಂದ್ರೆ ಪರಮಾತ್ಮನಿಗೆ ಶರಣ ಆದವರು, ಜಗತ್ತಿನ ಜಂಜಾಟವನ್ನ ತೊಡೆದು ಹಾಕಿ ಪರಮಾತ್ಮನಿಗೆ ಶರಣ ಆದವರು ಶರಣರು. ಅದಕ್ಕೆ ನಿನ್ನೆ ಮಡಿವಾಳಯ್ಯ ಹಾಡಿದ್ರಲ್ಲ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಶಿವನ ಸುಮ್ಮನಿದ ನೋಡ್ರಿ. ಏನು ಲಕ್ಷಾಂತರ ಕೋಟಿ 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 ಬ್ರಹ್ಮಾಂಡಗಳನ್ನ ಸೃಷ್ಟಿಸಿದಂತಹ ಶಿವ ತಣ್ಣಗಿದ್ದಾನೆ. ಎಲ್ಲಿದ್ದಾನೆ ಗೊತ್ತಿಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ ಗೊತ್ತಿಲ್ಲ, ಸಿಕ್ಕಲ್ಲ. ನೀವು ಬೇಕಾದಷ್ಟು ಬೈರಿ, ಬೇಕಾದಷ್ಟು ಅನ್ರಿ ಅವನಿಗೆ, ಏಯ್ ನನಗೆ ಯಾರಂಗನವರು ನಿಮಗೆ ಕೆಟ್ಟದ್ ಮಾಡ್ಬಿಡ್ತೀನಿ ಅಂತ ಯಾರೋ ದೇವ್ರ ಅಂದಾನೇನೆ? ಯಾವಾಗ್ಲಾದ್ರು ದೇವ್ರ ಮೂರ್ತಿಗಳನ್ನ ಏನೆಲ್ಲ ಮಾಡಿದ್ದಾರೆ, ಅದನ್ನ ಭಂಜನೆ ಮಾಡಿದ್ದಾರೆ. ಹಿಂದೂಗಳನ್ನು ಕೆರಳಿಸೋಕ್ಕೋಸ್ಕರ ಅದನ್ನ ತುಳಿದಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಆದ್ರೆ ಅವರ ಪಾಪದ ಕೊಡ ತುಂಬುವವರೆಗೆ ಏನು ಮಾಡಲ್ಲ, ಸುಮ್ಮನೆ ಇರ್ತಾನೆ ಶಿವ. ಮತ್ತೆ ಪ್ರತಿಯೊಂದು ಕರ್ಮಕ್ಕೂ ಪ್ರತಿಕ್ರಿಯೆ ಇದ್ದೇ ಇರ್ತದೆ, ಅದನ್ನ ಯಾರು ತಪ್ಪಿಸ್ಕೊಳಕ್ ಆಗಲ್ಲ. ನೊಂದ್ರೆ ನಮ್ಮ
ಕರ್ಮದಿಂದ ನಮ್ಮ ಕ್ರಿಯೆಯಿಂದ ಇನ್ನೊಬ್ರು ನೊಂದ್ರೆ ಅವನಿಗೆ ಶಿಕ್ಷೆ, ಅವನಿಗೆ ಕಟ್ಟಿಟ್ಟ ಬುತ್ತಿ ಯಾವುದೋ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ, ಯಾವುದೋ ಜನ್ಮದಲ್ಲಿ ಸಿಕ್ಕೇ ಸಿಗುತ್ತೆ. ಅದು ದೇವರು ಅದೊಂದು ಸೀಕ್ರೆಟ್ ಇಟ್ಬಿಟ್ಟಿದ್ದಾನೆ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ದೃಢವಾಗಬೇಕು. ಇದು ಇಲ್ಲಿ ಮುಖ್ಯವಾಗಿ ನಾನು ಇವತ್ತಿನ ವಚನದ ಸಾರ ಏನಪ್ಪಾ ಅಂದ್ರೆ, ಚಿಕ್ಕವರಾಗಬೇಕು, ತೃಣದ ರೀತಿಯಲ್ಲಿ ಆಗಬೇಕು. ತನುವೆಂಬ ತೃಣ. ಹೌದು, ಈ ಜಗತ್ತಿನ ಮುಂದೆ, ಈ ಬ್ರಹ್ಮಾಂಡದ ಮುಂದೆ ಅಥವಾ ಪರಮಾತ್ಮನ ಮುಂದೆ ನಾವು ಬೇಕಾದಷ್ಟು ದೊಡ್ಡ ಶ್ರೀಮಂತರಿರ್ಲಿ, ಬೇಕಾದಷ್ಟು ದೊಡ್ಡ ಜ್ಞಾನಿಗಳಿರ್ಲಿ, ನಾವೇನು ಅಲ್ಲ, ಒಂದು ಅಣುನೂ ಅಲ್ಲ, ಒಂದು ಧೂಳಿನ ಕಣನೂ ಅಲ್ಲ. ಅಷ್ಟು ಅಗಾಧ ಸೃಷ್ಟಿ, ಅಷ್ಟು ಅಗಾಧ ಪರಮಾತ್ಮ. ಆದ್ರಿಂದ ಗುರುವಿನ ಹತ್ತಿರ ಹೋಗ್ಬೇಕಾದ್ರೆ ಏನನ್ನೇ ಕಲೀರಿ, ನೀವು ಏನನ್ನೇ ಕಲೀರಿ. ವರ್ಣ ಮಾತ್ರ ಕಲಿಸಿದಾತ ಗುರು, ಕೇಳಿದಿರಲ್ಲ ನೀವೆಲ್ಲ. ಒಂದು ಅಕ್ಷರ ಕಲಿಸಿದವನು ಗುರು ಅಂತೆ. ಅಂಥದ್ರಲ್ಲಿ ನಮ್ಮ ಭವಬಾಧೆಯನ್ನ ತಪ್ಪಿಸಿ ಶಿವದ ದಾರಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಗುರು, ಅವನತ್ರ ಹೋಗ್ಬೇಕಾದ್ರೆ ನಾವು ಪೂರ್ಣ ಶರಣಾಗತಿಯಿಂದ ಹೋಗ್ಬೇಕು. ತನುವೆಂಬ ತೃಣವ ತಂದಿರಿಸಿದಡೆ ಆತನ ದೇಹವೆಲ್ಲ ಸರ್ವಾಂಗಲಿಂಗ ಕಾಣ ರಾಮನಾಥ. ಅಂದ್ರೆ ಗುರು ತನ್ನಂತೆ ಮಾಡ್ಕೊಂಡ್ಬಿಡ್ತಾನೆ. ಆ ಬೂದಿ ಕೆಂಡದ ಮೇಲೆ ಬಿದ್ದಂತಹ ಹುಲ್ಲು ಕಡ್ಡಿಯನ್ನ ಹೇಗೆ ಆ ಕೆಂಡವನ್ನೇ ಹುಲ್ಲು ಕಡ್ಡಿಯನ್ನು ಕೆಂಡ ಮಾಡ್ಬಿಡುತ್ತೆ, ಅದನ್ನು ಬೆಂಕಿ ಮಾಡ್ತಾ ಅದರ ಅಂಶ ಲವಲೇಶ ಉಳಿಯೋದಿಲ್ಲ. ಹಾಗೆ ಗುರುವಾದವನು ನಮ್ಮನ್ನ ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ತಾನೆ, ಮುಕ್ತರನ್ನಾಗಿ ಮಾಡ್ತಾನೆ. ಮುಖ್ಯವಾಗಿ ಗುರುವಿನ ಹತ್ರ ಬರಬೇಕು. ಈ ಆಶ್ರಮದಲ್ಲಿ ನೀವು ಬರತಕ್ಕಂಥದ್ದು ಮೊದಲು ಧಾರ್ಮಿಕ ವಿಷಯಕ್ಕಲ್ಲ, ಆರೋಗ್ಯದ ವಿಷಯಕ್ಕೆ. ಆರೋಗ್ಯದ ವಿಷಯ ಕಲಿಬೇಕಾದ್ರೂ ಅಷ್ಟೇನೆ. ಇದು ಬೇರೆ ಡಾಕ್ಟ್ರು ಕೊಟ್ಟಂತ ಆರೋಗ್ಯ ಅಲ್ಲ. ಇದು ನಿಮ್ಮನ್ನ ಸ್ವಾವಲಂಬಿಗಳನ್ನಾಗಿ ಮಾಡ್ತಕ್ಕಂತಹ, ಕಡೆಗೆ ಬರ್ತಾ ಬರ್ತಾ ಧರ್ಮಜೀವಿಗಳೇ ಆಗ್ಬಿಡ್ತೀರ ನೀವು. ಸರಿಯಾಗಿ ಪ್ರಕೃತಿ ಚಿಕಿತ್ಸೆಯನ್ನು 1 ವರ್ಷ ಮಾಡಿದ್ರೆ ಪರಮಾತ್ಮ ನಮಗೆ ಅದ್ಭುತವಾದಂತಹ ಶಕ್ತಿಯನ್ನ, ಕಡೆಗೆ ಮೋಕ್ಷವನ್ನು ಕೂಡ, ಮತ್ತೆ ಈ ದೇಹದಿಂದ ಬಿಡುಗಡೆ ಆದ್ರೆ, ರೋಗದಿಂದ ಮುಕ್ತರಾದ್ರೆ, ಆನಂದ ಪ್ರಾಪ್ತಿ ಆದ್ರೆ ಮತ್ತೆ ಅದು ಮೋಕ್ಷನೇ ಅಲ್ವಾ. ಆದ್ರಿಂದ ಸಂಕಲ್ಪವನ್ನು ಮಾಡಿ. ನಾನು ಹೇಳೋದು ಎಲ್ರಿಗೂ ಅದೇನೆ, ಎಷ್ಟೇ ಕಷ್ಟ ಆಗಲಿ. ಇಲ್ಲೊಬ್ರು ವಕೀಲರು ಬರ್ತಿದ್ರು. ಅವರು ಇನ್ಸುಲಿನ್ ತಗೊಳ್ತಾ ಇದ್ರು, ಮಾತ್ರೆ ತಗೊಳ್ತಾ ಇದ್ರು. 2018 ಜೂನ್, ಈ ಜೂನ್ ಬಂದ್ರೆ 6 ವರ್ಷ ಆಯ್ತು. ಹೈಕೋರ್ಟ್ ವಕೀಲರು. ಈಗ ಅವ್ರಿಗೆ 64-65 ವರ್ಷ ಅಥವಾ 66 ಆಗಿರ್ಬೇಕು. ನಮ್ಮ ಹತ್ರ ಬಂದಾಗ ಒಂದು 58 ವರ್ಷ ಇರ್ಬೇಕು. ಆವಾಗಿಂದ ಇವತ್ತಿನವರೆಗೆ ಬೇರೆ ಬೇರೆಲ್ಲ ಎದುರಿಸಿದ್ರು. ದೊಡ್ಡ ದೊಡ್ಡ MD-ಗಳು, ಸರ್ಜನ್ಗಳು ಎದುರಿಸಿದ್ರು ಅವ್ರಿಗೆ. ನಿಮ್ಗೇನೋ ಮಾಡ್ಕೊಂತೀರಿ, ನಿಮ್ಮ ಹಾರ್ಟ್ ಏನಾರ ಆಗುತ್ತೆ, ನಿಮ್ ಕಿಡ್ನಿ ಏನಾರ ಆಗುತ್ತೆ, ನಿಮ್ ಕಣ್ಣು ಏನಾರ ಆಗುತ್ತೆ. ಈಗ 3 ಚೆನ್ನಾಗಿ ಆಗ್ಬಿಟ್ಟಿದಾವ ಅವ್ರಿಗೆ. 6 ವರ್ಷದಲ್ಲಿ 3 ಚೆನ್ನಾಗಾಗಿ ಸ್ವಂತ ಪ್ರಯೋಗ ಮಾಡುವಷ್ಟು ತಯಾರಾಗ್ಬಿಟ್ಟಿದೆ. ಗುರುಮಠ ಅಂತ ಹೇಳಿ ಹೈಕೋರ್ಟ್ ವಕೀಲರು. ಆದ್ರಿಂದ ನಿಷ್ಠೆ 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 ಅನ್ನುವಂಥದ್ದು ಬೇಕು. ಅದಿಲ್ಲ ಅಂದ್ರೆ ನಾವು ಏನು ಸಾಧಿಸಕ್ಕಾಗಲ್ಲ. ಆ ನಿಷ್ಠೆ ಬರ್ಬೇಕಾದ್ರೆ ತೃಣ ಅನ್ನುವ ಭಾವ ಬರ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.